ಈ ವಿಡಿಯೋದಲ್ಲಿ ಲೋವರ್ ಥರ್ಡ್ ಟೆಕ್ಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೋವರ್ ಥರ್ಡ್ಸ್ ಅಂತ ಹೇಳಿದ್ರೆ ಮೇನ್ಲಿ ಇಂಟರ್ವ್ಯೂಗಳಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಒಬ್ಬರು ಮಾತಾಡ್ತಾ ಇದ್ದರೆ ಟಾಪ್ ಬಾಟಮ್ ಲೆಫ್ಟಲ್ಲಿ ಅಥವಾ ರೈಟಲ್ಲಿ ಒಂದು ಟೆಕ್ಸ್ಟ್ ಕ್ರಿಯೇಟ್ ಆಗುತ್ತಲ್ಲ, ಈ ಥರ ಒಂದು ಟೆಕ್ಸ್ಟು ವಿತ್ ಡೆಸಿಗ್ನೇಷನ್ ಕ್ರಿಯೇಟ್ ಆಗುವಂಥ ಟೆಕ್ಸ್ಟನ್ನು ಲೋವರ್ ಥರ್ಡ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಲೋವರ್ ಥರ್ಡ್ಸ್ನ ಒಂದು ಬೇಸಿಕ್ ಆ್ಯನಿಮೇಷನ್ ಮುಖಾಂತರ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟು ಆಫ್ಟರ್ ಎಫೆಕ್ಟ್ಸ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕಾಂಪೋಸಿಷನ್ ಅಂತ ಇದೆಯಲ್ಲ, ಈ ಕಾಂಪೋಸಿಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನ್ಯೂ ಕಾಂಪೋಸಿಷನ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಕಾಂಪೋಸಿಷನ್ ನೇಮ್ ಏನಿದೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಾನು ಲೋವರ್ ಥರ್ಡ್ ಟೆಕ್ಸ್ಟ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಬೇರೆ ಎಲ್ಲ ಓಕೆ, ಬೇರೆ ಏನು ಸೆಟ್ಟಿಂಗ್ಸ್ ಏನಾರ ಚೇಂಜಸ್ ಇದ್ದರೆ ನೀವು ಮಾಡ್ಕೊಳ್ಳಿ. ಇನ್ ಕೇಸ್ 4K ಬೇಕಂದರೆ 4K ಇಲ್ಲಿದೆ ಆಪ್ಷನ್ನು, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನನಗೆ ಇದು 1920x1080 ಇರಲಿ. ನೆಕ್ಸ್ಟ್ 24 ಫ್ರೇಮ್ಸಲ್ಲಿ ಇದೆ ಇದು. ಸೊ ನೆಕ್ಸ್ಟ್ ಕ್ಲಿಕ್ ಓಕೆ ಕ್ಲಿಕ್ ಮಾಡಿದ ತಕ್ಷಣ ಬ್ಲ್ಯಾಂಕ್ ಜಾಗ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ವಿಡಿಯೋನ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಈ ಪ್ರಾಜೆಕ್ಟ್ ಪ್ಯಾನಲಲ್ಲಿ ಡಬಲ್ ಕ್ಲಿಕ್ ಮಾಡಿ ನೋಡ್ಬೋದು, ನಿಮ್ಮ ಫೈಲ್ ಎಲ್ಲಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಓಕೆನ ಕ್ಲಿಕ್ ಮಾಡಿ ನೋಡ್ಬೋದು ಪ್ರಾಜೆಕ್ಟ್ ಪ್ಯಾನಲಲ್ಲಿ ಈ ಒಂದು ವಿಡಿಯೋ ನಮಗೆ ಬೇಕಾಗಿರೋಂಥ ವಿಡಿಯೋ ಇಂಪೋರ್ಟ್ ಆಗಿದೆ. ಇನ್ ಕೇಸ್ ಅದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಫೋಟೇಜ್ ಪ್ಯಾನಲ್ ಅದು ನಿಮಗೆ ಪ್ಲೇ ಆಗುತ್ತೆ. ಸೊ ಕಾಂಪೋಸಿಷನ್ ಪ್ಯಾನಲ್ನ ಸೆಲೆಕ್ಟ್ ಮಾಡಿ ಈ ಒಂದು ಲೋವರ್ ಥರ್ಡ್ ವಿಡಿಯೋ ಏನಿದೆ ಅದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಕಾಂಪೋಸಿಷನ್ಗೆ ಲೇಯರ್ ಮೇಲೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ. ಸೊ ಇಲ್ಲಿ ಬಿಗಿನಿಂಗ್ ಪಾರ್ಟ್ ಏನಿದೆ ಇದು ನಂದೇ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಬಿಗಿನಿಂಗ್ ಪಾರ್ಟ್ ಏನಿದೆ ಅಷ್ಟೂ ನನಗೆ ಬೇಡ. ಸೊ ಇಲ್ಲಿವರೆಗೂ ಬೇಡ ಅನಿಸುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಲಿ ಟೆಕ್ಸ್ಟ್ ಆ್ಯನಿಮೇಷನ್ನು. ಇದನ್ನು ಹೋಲ್ಡ್ ಮಾಡಿ ಈ ಒಂದು ಜಾಗನ ಜಸ್ಟ್ ಬಿಗಿನಿಂಗಿಗೆ ಡ್ರಾಪ್ ಮಾಡಿದ್ರೆ ನೋಡ್ಬೋದು ಅಲ್ಲಿಂದ ವಿಡಿಯೋ ಪ್ಲೇ ಆಗುತ್ತೆ. ಈ ಒಂದು ಕೋರ್ಸ್ನಲ್ಲಿ ನಾನು ಕಂಪ್ಲೀಟ್ಲಿ ಬೇಸಿಕ್ಕಿಂದ ಹಿಡಿದು ಕಂಪ್ಲೀಟ್ ಅಡ್ವಾನ್ಸ್ ಲೆವೆಲ್ವರೆಗೂ ವಿಡಿಯೋನ ಎಡಿಟ್ ಮಾಡೋದಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ಈ ಥರ ನನ್ನದೇ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಬಾಟಮ್ ಲೆಫ್ಟಲ್ಲಿ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟೆಕ್ಸ್ಟ್ ಟೂಲ್ ಏನಿದೆ ಟೂಲ್ ಬಾರಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರೇನಿದೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ನಾನು ಕ್ಯಾಪಿಟಲ್ ಲೆಟರಲ್ಲಿ ಟೈಪ್ ಮಾಡ್ತೀನಿ. ಸೊ ಸುಮನ್ ಹೋಪ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಆ ಒಂದು ಟೆಕ್ಸ್ಟ್ ಏನಿದೆ ಟೆಕ್ಸ್ಟ್ ಲೇಯರು ಟೈಮ್ ಲೈನಲ್ಲಿ ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಟೆಕ್ಸ್ಟ್ ಲೇಯರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಟೆಕ್ಸ್ಟ್ ಸೈಜ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಕ್ಯಾರೆಕ್ಟರ್ ಅಂತ ಏನಿದೆ ಅಲ್ಲಿ ಫಾಂಟ್ ಸೈಜ್ ಏನಿದೆ ಅದನ್ನು ಕಮ್ಮಿ ಮಾಡ್ಬೋದು. ಸೊ ಇಷ್ಟು ಇಟ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನಾನು 80% ಕೊಡ್ತೀನಿ, 80 ಪಿಕ್ಸಲ್ಸು. ನೆಕ್ಸ್ಟು ಇದನ್ನು ಸ್ವಲ್ಪ ಲೆಫ್ಟ್ಗೆ ಇಟ್ಕೊತೀನಿ. ಆ್ಯಂಡ್ ನೀವು ಮೇಯ್ನ್ಲಿ ಲೋ ಥರ್ಡ್ಸ್ ಎಲ್ಲ ಮಾಡುವಾಗ ಅಲೈನ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಯಾವುದು ಸೆಂಟರು, ಯಾವುದು ಲೆಫ್ಟಲ್ಲಿದೆ, ಯಾವುದು ರೈಟಲ್ಲಿರಬೇಕು ಅಂತ. ಸೊ ಈ ಥರ ಅಲೈನ್ ಮಾಡ್ಕೊಳ್ಳೋದಕ್ಕೆ ಲೈನ್ಸು ಬಹಳ ಇಂಪಾರ್ಟೆಂಟು. ಆ ಲೈನ್ಸ್ನ ನೀವು ಎನೇಬಲ್ ಮಾಡ್ಕೊಬೇಕಂದ್ರೆ ಈ ಒಂದು ಕಂಪೋಸಿಷನ್ ಪ್ಯಾನಲಲ್ಲಿ ಏನಿದೆ ಇಲ್ಲೊಂದು ಐಕಾನ್ ಇದೆಯಲ್ಲ, ಚೂಸ್ ಗ್ರಿಡ್ ಆ್ಯಂಡ್ ಗೈಡ್ ಆಪ್ಷನ್ ಅಂತ ಒಂದು ಐಕಾನ್ ಇದೆ. ಇದನ್ನು ಕ್ಲಿಕ್ ಮಾಡಿ ಟೈಟಲ್ ಆ್ಯಕ್ಷನ್ ಸೇಫ್ ಅಂತೇನಿದೆ ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಸುತ್ತಲೂ ಹಲವಾರು ಲೈನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ನಿಮಗೆ ಎಕ್ಸಾಕ್ಟಾಗಿ ತುಂಬ ವಿಡಿಯೋಸ್ ಇದ್ದರೆ ಎಕ್ಸಾಕ್ಟ್ ಪೊಸಿಷನ್ನ ನೀವು ಫಾಲೋ ಅಪ್ ಮಾಡ್ಕೊಬೋದು. ಸೊ ನಾನು ಇದನ್ನು ಈ ಒಂದು ಲೈನ್ಗೆ ಅಲೈನ್ ಮಾಡ್ಕೊತೀನಿ ಆ್ಯಂಡ್ ಕೆಳಗಡೆ ಈ ಒಂದು ಲೈನ್ಗೆ ನಾನು ಅಲೈನ್ ಮಾಡ್ಕೊತೀನಿ. ಎಸ್, ಈ ಥರ ಇರಲಿ. ಆ್ಯಂಡ್ ಇದೇ ಟೆಕ್ಸ್ಟನ್ನು ನಾನು ಡೂಪ್ಲಿಕೇಟ್ ಮಾಡಿಕೊಂಡು ಕೆಳಗಡೆ ಚಿಕ್ಕದಾಗಿ ಇನ್ನೊಂದು ಟೆಕ್ಸ್ಟ್ ಹಾಕ್ತೀನಿ. ಸೊ ಈ ಒಂದು ಸುಮನ್ ಓಪ್ ಅಂತ ಏನಿದೆ ಟೆಕ್ಸ್ಟು ಅದನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಡೂಪ್ಲಿಕೇಟ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇದನ್ನು ಪೊಸಿಷನ್ ಮಾತ್ರ ಕೆಳಗಡೆ ಶಿಫ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೌಸಲ್ಲಿ ಟೆಕ್ಸ್ಟನ್ನು ಕ್ಲಿಕ್ ಮಾಡಿ ಜಸ್ಟ್ ಕೆಳಗಡೆ ಇಟ್ಕೊಳ್ಳಿ. ಕೆಳಗಡೆ ತೊಗೊಂಡೋಗೋವಾಗ ಶಿಫ್ಟನ್ನು ಹೋಲ್ಡ್ ಮಾಡಿದ್ರೆ ಎಕ್ಸಾಕ್ಟಾಗಿ ಕೆಳಗಡೆ ಬರುತ್ತೆ. ಸೊ 2 ಟೆಕ್ಸ್ಟ್ ಆಗಿದೆ. ಇಲ್ಲಿ ಸೆಕೆಂಡ್ ಟೆಕ್ಸ್ಟ್ ಏನಿದೆ ಅದಕ್ಕೆ ನಾನು ಅದನ್ನು ಚೇಂಜ್ ಮಾಡ್ತೀನಿ, ವಿಡಿಯೋ ಎಡಿಟರ್ ಅಂತ. ಆ್ಯಂಡ್ ಈ ಒಂದು ವಿಡಿಯೋ ಎಡಿಟರ್ನ ಸೆಲೆಕ್ಟ್ ಮಾಡಿ ಇಲ್ಲಿ 80% ಇದೆಯಲ್ಲ ಸೈಜು, ಫಾಂಟ್ ಸೈಜು, ಇದನ್ನು ಕಮ್ಮಿ ಮಾಡಿ ಆಲ್ಮೋಸ್ಟ್ ಒಂದು 40%ವರೆಗೂ ನಾವು ಕಮ್ಮಿ ಮಾಡ್ಬೋದು. ಸೊ ನೆಕ್ಸ್ಟು ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿ
ಈ ವಿಡಿಯೋ ಎಡಿಟರ್ ಅಂತೇನಿದೆ ಅದನ್ನು ಕೆಳಗಡೆ ಇಡ್ಬೋದು, ಅಲೈನ್ ಮಾಡ್ಬೋದು. ನಿಮ್ಮ ಮೌಸಲ್ಲಿ ಝೂಮ್ ಇನ್ ಮಾಡ್ಕೊಳ್ಳಿ. ಸೊ ಎಷ್ಟು ಬೇಕೋ, ಇನ್ ಕೇಸ್ ನಿಮಗೆ ಹ್ಯಾಂಡ್ ಐಕಾನ್ ಓವರಾಲ್ ಇದನ್ನು ಈ ರೀತಿ ನೀವು ಹ್ಯಾಂಡಲ್ಲಿ ಮೂವ್ ಮಾಡಬೇಕಂದ್ರೆ ಹೋಲ್ಡ್ ಸ್ಪೇಸ್ನ ಹೋಲ್ಡ್ ಮಾಡಿ ಈ ರೀತಿ ನೀವು ಚೇಂಜ್ ಮಾಡ್ಕೊಬೋದು ಪೊಸಿಷನ್ನ. ಸೊ ಎಕ್ಸಾಕ್ಟಾಗಿ ನಾನು ಈ ಒಂದು ಲೈನ್ಗೆ, ಈ ಒಂದು ಲೆಫ್ಟಲ್ಲಿ ಒಂದು ಲೈನ್ ಇದೆಯಲ್ಲ ಅದಕ್ಕೆ ಅಲೈನ್ ಮಾಡ್ಕೊತೀನಿ. ಎಸ್, ಝೂಮ್ ಔಟ್ ಮಾಡ್ತೀನಿ. ಸೊ ಈ ರೀತಿ ಸುಮನ್ ಹೋಪ್ ವಿಡಿಯೋ ಎಡಿಟರ್ ಅಂತ ಮೇಯ್ನ್ ಟೆಕ್ಸ್ಟ್ ಏನಿದೆ ಅದನ್ನು ದೊಡ್ಡದಾಗಿರುತ್ತೆ, ಅದ್ರ ಡೆಸಿಗ್ನೇಷನ್ ಏನಿದೆ ಅದು ಆಲ್ವೇಸ್ ಚಿಕ್ಕದಾಗಿರುತ್ತೆ. ಟೈಟಲ್ ಆ್ಯಕ್ಷನ್ ಸೇಫ್ ಏನಿದೆ ಅದನ್ನು ಡಿಸೇಬಲ್ ಮಾಡಿಬಿಡೋಣ. ಇದನ್ನು ಕ್ಲಿಕ್ ಮಾಡಿ ಡಿಸೇಬಲ್ ಮಾಡ್ಕೊಳ್ಳಿ, ಸೊ ದಟ್ ಲೈನ್ ಎಲ್ಲನೂ ಹೊರಟೋಗುತ್ತೆ. ನೆಕ್ಸ್ಟು ನಾವು ಒಂದು ಲೈನ್ನ ಕ್ರಿಯೇಟ್ ಮಾಡೋಣ. ಜಸ್ಟ್ ಈ ಥರ ಎಲ್ ಆಕಾರದಲ್ಲಿ ಲೈನ್ ಆ್ಯನಿಮೇಟ್ ಆಗಿ ಈ ಟೆಕ್ಸ್ಟು ಜಸ್ಟ್ ಫ್ರೇಮ್ ಇನ್ ಆಗೋ ಥರ ಒಂದು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಲೈನ್ನ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಪೆನ್ ಟೂಲ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವುದೇ ಲೇಯರ್ನು ಸೆಲೆಕ್ಟ್ ಮಾಡ್ಕೊಬೇಡಿ, ಯಾವ ಲೇಯರ್ನು ಸೆಲೆಕ್ಟ್ ಮಾಡ್ಕೊಳ್ದೇನೆ ಜಸ್ಟ್ ಒಂದು ಲೈನ್ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿವರೆಗೂ. ಈ ಥರ ಲೈನ್ನ ಕ್ರಿಯೇಟ್ ಮಾಡುವಾಗ ಬಿ ಕೇರ್ಫುಲ್, ಶಿಫ್ಟನ್ನು ಹೋಲ್ಡ್ ಮಾಡಿರಿ, ಇಲ್ಲಾಂದರೆ ನಿಮಗೆ ಎಕ್ಸಾಕ್ಟ್ ಲೈನ್ ಕರೆಕ್ಟಾಗಿ ಕ್ರಿಯೇಟ್ ಆಗೋಲ್ಲ. ನೆಕ್ಸ್ಟು ಅದೇ ಲೈನಲ್ಲಿ ಎಂಡಿಗೆ ಬನ್ನಿ, ನಿಮ್ಮ ಟೆಕ್ಸ್ಟ್ ಎಲ್ಲಿ ಎಂಡ್ ಆಗುತ್ತೆ ಹೋಲ್ಡ್ ಶಿಫ್ಟ್ ಆ್ಯಂಡ್ ಈ ಥರ ಒಂದು ಲೈನು ಕ್ರಿಯೇಟ್ ಆಗಿದೆ. ಬಟ್ ಇಲ್ಲಿ ನೋಡ್ಬೋದು ಲೈನ್ ಕ್ರಿಯೇಟ್ ಆಯಿತು, ಬಟ್ ಒಳಗಡೆ ಫಿಲ್ ಆಗೋಗಿದೆ, ಬೇರೆ ಕಲರ್ ಫಿಲ್ ಆಗಿದೆ. ಬಟ್ ಡೋಂಟ್ ವರಿ, ಆ ಒಂದು ಫಿಲ್ ಆಗಿರೋವಂಥ ಲೇಯರ್ ಮಾತ್ರ ನಾವು ಡಿಸೇಬಲ್ ಮಾಡಿಬಿಡೋಣ. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ಫಿಲ್ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ನಾಟ್ ಕಲರ್ನ ಸೆಲೆಕ್ಟ್ ಮಾಡಬೇಡಿ, ಇಲ್ಲಿ ಫಿಲ್ ಅಂತೇನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಫಿಲ್ ಆಪ್ಷನ್ಸ್ ಬರುತ್ತೆ, ಅಂದರೆ ನಿಮಗೆ ಒಳಗಡೆ ಕಲರ್ ಬೇಕಾ ಅಥವಾ ಕಲರ್ ಬೇಡವಾ ಅಥವಾ ಗ್ರೇಡಿಯಂಟ್ ಥರ ಬೇಕಾ ಅಂತ ಕೇಳ್ತಾ ಇದೆ. ಇಲ್ಲಿ ನಾವು ಇಲ್ಲಿ ರೆಡ್ ಕಲರಲ್ಲಿ ಒಂದು ಲೈನ್ ಹಿಡ್ದಿದೆಯಲ್ಲ ನನ್ ಅಂತ, ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಟೈಮ್ ಲೈನ್ ಪ್ಯಾನಲಲ್ಲಿ ನೋಡ್ಬೋದು ಒಂದು ಹೊಸ ಶೇಪ್ ಲೇಯರ್ 1 ಅಂತ ಒಂದು ಲೇಯರ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ನಿಮ್ಮ ಸ್ಕ್ರೀನ್ ಮೇಲೂ ನೋಡ್ಬೋದು ಒಂದು ವೈಟ್ ಕಲರಲ್ಲಿ ಎಲ್ ಶೇಪಲ್ಲಿ ಒಂದು ಲೈನ್ ಕ್ರಿಯೇಟ್ ಆಗಿದೆ. ಸೊ ಈ ಲೈನ್ಗೆ ನಾವು ಟೆಕ್ಸ್ಟನ್ನು ಅಲೈನ್ ಮಾಡೋಣ. ಆ್ಯಂಡ್ ಈ ಲೈನ್ ಥಿಕ್ನೆಸ್ ಏನಿದೆ ದಪ್ಪ ಸ್ವಲ್ಪ ಜಾಸ್ತಿ ಮಾಡೋಣ. ಇವಾಗ ಪಕ್ಕದಲ್ಲಿ ನೋಡ್ಬೋದು ಸ್ಟ್ರೋಕ್ ಅಂತಿದೆಯಲ್ಲ, ಇದು 2% ಇದೆ, ಅಂದರೆ 2 ಪಿಕ್ಸೆಲ್ಸ್ ಇದೆ. ಸೊ ಇದನ್ನು ನಾವು ಒಂದು 5 ಅಥವಾ 6% ಕೊಟ್ಟರೆ 6% ಕೊಡ್ತೀನಿ ನೋಡ್ಬೋದು ಸ್ವಲ್ಪ ದಪ್ಪ ಆಯಿತು ಆ ಲೈನು. ನೆಕ್ಸ್ಟು ಆ ವೈಟ್ ಕಲರ್ ಲೈನ್ ಏನಿದೆ ಅದರ ಕಲರ್ನ ನೀವು ಚೇಂಜ್ ಮಾಡಬೇಕು ಅಂದರೆ ಅಷ್ಟು ನೀವೇನು ಮಾಡಬೇಕು, ಶೇಪ್ ಲೇಯರ್ನ ಸೆಲೆಕ್ಟ್ ಮಾಡಿ ಇಲ್ಲಿ ವೈಟ್ ಕಲರ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೊಬೋದು. ಸೊ ಬ್ಲ್ಯಾಕ್ ಅಂದರೆ ಬ್ಲ್ಯಾಕು, ಬ್ಲೂ ಅಂದರೆ ಬ್ಲೂ. ಎಸ್, ನಾನು ಈ ಒಂದು ಕಲರ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಓಕೆ. ಇವಾಗ ಕೆಳಗಡೆ ಒಂದು ಲೈನ್ ಕ್ರಿಯೇಟ್ ಆಗಿದೆ, ಅದರ ಕಲರ್ ಕೂಡ ನಾವು ಚೇಂಜ್ ಮಾಡಿದ್ದೀವಿ. ಆ್ಯಂಡ್ ಈ ಲೈನ್ನ ನಾವು ನೆಕ್ಸ್ಟು ಆ್ಯನಿಮೇಟ್ ಮಾಡೋಣ. ಫಸ್ಟು ಈ ಸುಮನ್ ಹೋಪ್ ಅಂತ ಏನಿದೆ ಟೆಕ್ಸ್ಟು ಅದನ್ನು ಒಂದು 4 ಫ್ರೇಮ್ ಮೇಲ್ಗಡೆ ತೊಗೊಂಡೋಗೋಣ. ಮೇಲ್ಗಡೆ ತೊಗೊಂಡೋಗೋದು ಮೌಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಆವಾಗ ನೀವೇನು ಮಾಡಬೇಕು, ಕೀಬೋರ್ಡಲ್ಲಿ ಆ್ಯರೋ ಏನಿದೆ ನಿಮ್ಮ ಆ್ಯರೋ ಕೀಬೋರ್ಡಲ್ಲಿ ಜಸ್ಟ್ ಮೇಲೆ ಕೆಳಗೆ ಮಾಡಿದ್ರೆ ಮೇಲೆ ಕೆಳಗೆ ಒಂದೊಂದೇ ಫ್ರೇಮ್ ಮೇಲಕ್ಕೆ ಹೋಗುತ್ತೆ. ಸೊ ಇಷ್ಟು ಇಟ್ಕೊಳ್ತೀನಿ ನಾನು. ನೆಕ್ಸ್ಟು ವಿಡಿಯೋ ಎಡಿಟರ್ ಅಂತೇನಿದೆ ಅದನ್ನು ಸೆಲೆಕ್ಟ್ ಮಾಡಿ ಸ್ವಲ್ಪ ಕೆಳಗಡೆ ಇಡ್ತೀನಿ. ಎಸ್, ಬಟ್ ಲೈನ್ಗೂ ವಿಡಿಯೋ ಎಡಿಟರ್ಗೂ ಬಹಳ ಡಿಸ್ಟೆನ್ಸ್ ಆಗಿದೆ. ಲೈನ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಮೇಲೆ ಇಟ್ಕೊತೀನಿ, ಸ್ವಲ್ಪ ರೈಟಿಗೆ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಎಡಿಟರ್ನ ಸ್ವಲ್ಪ ಮೇಲಕ್ಕೆ ಮಾಡ್ಕೊತೀನಿ. ಪ್ರಿಸೈಸಾಗಿ ಬೇಕು ಅಂದರೆ ನಿಮ್ಮ ಕೀಬೋರ್ಡಲ್ಲಿ ಮೇಲೆ ಕೆಳಗೆ ಲೆಫ್ಟ್ ಟು ರೈಟು ಆ್ಯರೋನ ನೀವು ಕ್ಲಿಕ್ ಮಾಡ್ಬೋದು. ಸೊ ಅಲೈನ್ಮೆಂಟ್ ಆಗಿದೆ ಇವಾಗ. ನೆಕ್ಸ್ಟ್ ಇವಾಗ ಒಂದು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡಬೇಕು. ಸುಮನ್ ಹೋಪ್ ಅಂತೇನಿದೆ ಮೇನ್ ಟೆಕ್ಸ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಕೀಬೋರ್ಡಲ್ಲಿ ಪಿನ ಕ್ಲಿಕ್ ಮಾಡಿ. ಪಿನ ಕ್ಲಿಕ್ ಮಾಡಿದ್ರೆ ಪೊಸಿಷನ್ ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ಪೊಸಿಷನ್ ಪ್ರಾಪರ್ಟೀಸ್ ಓಪನ್ ಆದಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ ಕೀ ಫ್ರೇಮ್ಸ್ ಮುಖಾಂತರ ನಾವು ಈ ಪೊಸಿಷನ್ನ ಆ್ಯನಿಮೇಟ್ ಮಾಡಬೇಕು. ಸೊ ಹೆಂಗೆ ಅಂತ ಹೇಳಿದ್ರೆ ಫಸ್ಟು 5 ಸೆಕೆಂಡ್ಸ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಫೈನಲ್ ಪೊಸಿಷನ್ ಏನಿದೆ ಇವಾಗ ಮಾಡಿರೋದು ಅದನ್ನು ನಾವು ಲಾಕ್ ಮಾಡೋಣ. ಸೊ ಪೊಸಿಷನ್ ಏನಿದೆ ಅದ್ರ ಪಕ್ಕ ಸ್ಟಾಪ್ ವಾಚ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈಮಂಡ್ ಆಕಾರದಲ್ಲಿ ಒಂದು ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಬಿಗಿನಿಂಗಿಗೆ ಬನ್ನಿ,
ಅಂದರೆ 1 ಸೆಕೆಂಡಿಗೆ ಬನ್ನಿ. 1 ಸೆಕೆಂಡಿಗೆ ಬಂದರೆ ನೆಕ್ಸ್ಟು ಸುಮನ್ ಹೋಪ್ ಅಂತ ಏನಿದೆ ಆ ಟೆಕ್ಸ್ಟನ್ನು ಫ್ರೇಮ್ ಔಟ್ ಮಾಡಿಬಿಡಿ. ಫ್ರೇಮ್ ಔಟ್ ಮಾಡೋವಾಗ ಹೋಲ್ಡ್ ಶಿಫ್ಟನ್ನು ಹೋಲ್ಡ್ ಮಾಡಿರಿ. ಸ್ವಲ್ಪ ಝೂಮ್ ಔಟ್ ಮಾಡ್ಕೊತೀನಿ. ಸೊ ಕಂಪ್ಲೀಟಾಗಿ ಫ್ರೇಮಿಂದ ತೆಗೆದುಬಿಡಿ. ಸೊ ಇವಾಗ ಪ್ಲೇ ಮಾಡಿದ್ರೆ ಹೇ ವಾಟ್ಸ್ ಗೈಸ್, ನನ್ನ ಹೆಸರು ಸುಮನ್ ಹೋಪ್. ಈ ಒಂದು ಕೋರ್ಸ್ನಲ್ಲಿ ನಾನು ಕಂಪ್ಲೀಟ್ಲಿ ಬೇಸಿಕ್ಕಿಂದ ಹಿಡಿದು ಎಸ್ ಲೆಫ್ಟಿಂದ ರೈಟ್ಗೆ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ, ಬಟ್ ಬಹಳ ಸ್ಲೋ ಆಗಿ ಆ್ಯನಿಮೇಟ್ ಆಗ್ತಾ ಇದೆ. ಸೊ ಈ 5 ಸೆಕೆಂಡ್ ಲಾಸ್ಟ್ ಕೀ ಫ್ರೇಮ್ ಏನಿದೆ ಅದನ್ನು ತಗೊಂಡು ಜಸ್ಟ್ ಲೆಫ್ಟಿಗೆ ಡ್ರ್ಯಾಗ್ ಮಾಡಿ, ಲೆಫ್ಟಿಗೆ ಪೊಸಿಷನ್ ಮಾಡಿ. ಸೊ ಒಂದು 3 ಸೆಕೆಂಡ್ಸ್ಗೆ ಇಡ್ತೀನಿ ಅಂದ್ಕೊಳ್ಳಿ. ಸೊ ಇವಾಗ ಪ್ಲೇ ಮಾಡ್ತೀನಿ. ಈ ಒಂದು ಕೋರ್ಸ್ನಲ್ಲಿ ನಾನು ಕಂಪ್ಲೀಟ್ಲಿ ಎಸ್ ಇದೂ ಸ್ವಲ್ಪ ಸ್ಲೋನೇ ಆಯಿತು, ಬಟ್ ಇಟ್ಸ್ ಓಕೆ. ಲಾಸ್ಟಲ್ಲಿ ನಾವು ಇನ್ ಕೇಸ್ ಸ್ಲೋ ಆಗಿದ್ದರೆ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟು ಇದೇ ರೀತಿ ವಿಡಿಯೋ ಎಡಿಟರ್ ಅಂತಿದೆಯಲ್ಲ, ಇದನ್ನು ಕೂಡ ನಾವು ಆ್ಯನಿಮೇಟ್ ಮಾಡ್ಬೋದು. ಸೊ ವಿಡಿಯೋ ಎಡಿಟರ್ನ ಲೇಯರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಕೀಬೋರ್ಡಲ್ಲಿ ಪಿನ ಕ್ಲಿಕ್ ಮಾಡಿ, ಫಸ್ಟು ಸುಮನ್ ಹೋಪ್ ಬರಲಿ. ಆ್ಯಂಡ್ ಅರ್ಧ ಬರ್ತಿದ್ದಂಗೆ ವಿಡಿಯೋ ಎಡಿಟರ್ ಅನ್ನೋದು ಆ್ಯನಿಮೇಟ್ ಆಗಲಿ. ಫಸ್ಟು ಇನ್ನೊಂದು 2 ಸೆಕೆಂಡ್ಸ್ ಮುಂದೆ ಹೋಗ್ಬಿಟ್ಟು ಪೊಸಿಷನ್ನ ಲಾಕ್ ಮಾಡ್ತೀನಿ. ವಿಡಿಯೋ ಎಡಿಟರ್ ಪೊಸಿಷನ್ನ ಲಾಕ್ ಮಾಡಿ ನೆಕ್ಸ್ಟ್ ಸ್ವಲ್ಪ ಹಿಂದೆ ಹೋಗ್ತೀನಿ. ಹಿಂದಕ್ಕೆ ಹೋಗಿ ಓವರಾಲ್ ಶಿಫ್ಟ್ ಇಟ್ಕೊಂಡು ಫ್ರೇಮ್ ಔಟ್ ಆಗಿ ಹೋಗ್ತೀನಿ. ಫ್ರೇಮ್ ಔಟ್ ಆದರೆ ಇವಾಗ ಪ್ಲೇ ಮಾಡ್ತೀನಿ ನೋಡಿ. ನಾನು ಕಂಪ್ಲೀಟ್ಲಿ ಬೇಸಿಕ್ಕಿಂದ ಹಿಡಿದು ಕಂಪ್ಲೀಟ್ ಅಡ್ವಾನ್ಸ್ ಲೆವೆಲ್ ಎಸ್ ಜಸ್ಟ್ ಲೆಫ್ಟಿಂದ ರೈಟ್ಗೆ ಒಂದು ಆ್ಯನಿಮೇಟ್ ಆಗ್ತಾ ಇದೆ. ಆ್ಯಂಡ್ ಲೈನು ಹಂಗೆ ಇದೆ. ಆ ಲೈನ್ನ ನಾವು ಮೇಲಿಂದ ಕೆಳಗಡೆ ಬರೋ ಥರ ಆ್ಯನಿಮೇಟ್ ಮಾಡ್ಬೋದು. ಅದು ಹೆಂಗೆ ಅಂತ ಹೇಳಿದ್ರೆ, ಶೇಪ್ ಲೇಯರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಅದ್ರ ಒಳಗೆ ಹೋದರೆ ಈ ಆ್ಯರೋನ ಕ್ಲಿಕ್ ಮಾಡಿ ಒಳಗೆ ಹೋದರೆ ನಿಮಗೆ ಒಂದು ಶೇಪ್ 1 ಅಂತ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಅದರ ಪಕ್ಕ ನೋಡ್ಬೋದು ನೀವು ಆ್ಯಡ್ ಅಂತ ಒಂದು ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟ್ರಿಮ್ ಪಾತ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಆ ಒಂದು ಆ್ಯಡ್ ಏನು ಮಾಡಿದ್ವಿ ಟ್ರಿಮ್ ಪಾತ್ ಅಂತ, ಅದು ಇಲ್ಲಿ ಬರುತ್ತೆ. ಅದ್ರ ಒಳಗೆ ಹೋದರೆ ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಆ್ಯಂಡ್ ಎಂಡ್ ಪಾಯಿಂಟ್ ಇದೆ. ಈ ಎಂಡ್ ಪಾಯಿಂಟನ್ನು ಕಮ್ಮಿ ಮಾಡಿದ್ರೆ ನೋಡ್ಬೋದು ಸ್ಕ್ರೀನಲ್ಲಿ ಆ್ಯನಿಮೇಟ್ ಆಗ್ತಾ ಇದೆ ಅದು. ಸೊ ಇದಕ್ಕೆ ನಾವು ಕೀ ಫ್ರೇಮ್ಸ್ನ ಇಡಬೇಕು. ಸೊ ಬಿಗಿನಿಂಗು 0 ಇರಲಿ. 0ಗೆ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಡೈಮಂಡ್ ಆಕಾರದಲ್ಲಿ ಒಂದು ಐಕಾನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಮುಂದೆ ಹೋಗಿ ಸುಮನ್ ಹೋಪ್ ಆ್ಯನಿಮೇಟ್ ಎಂಡ್ ಆಗೋಷ್ಟರಲ್ಲಿ ಇದನ್ನು 100 ಮಾಡಿಬಿಡಿ. ಸೊ ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಫಸ್ಟ್ ಕಾಲಿಗೆ ಇರುತ್ತೆ. ಹೇ ವಾಟ್ಸ್ ಗೈಸ್, ನನ್ನ ಹೆಸರು ಸುಮನ್ ಹೋಪ್. ಈ ಒಂದು ಕೋರ್ಸ್ನಲ್ಲಿ ನಾನು ಕಂಪ್ಲೀಟ್ಲಿ ಬೇಸಿಕ್ಕಿಂದ ಹಿಡಿದು ಕಂಪ್ಲೀಟ್ ಅಡ್ವಾನ್ಸ್ ಲೆವೆಲ್ ಎಸ್ ಸಿಂಪಲ್ಲಾಗಿ ಲೈನ್ ಕೂಡ ಆ್ಯನಿಮೇಟ್ ಆಗ್ತಿದೆ. ಈ 2 ಕೀ ಫ್ರೇಮ್ನ ನಾವು ಈಸ್ ಮಾಡಿಬಿಡೋಣ. ಸೊ 2 ಕೀ ಫ್ರೇಮ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕೀ ಫ್ರೇಮ್ನ ಈಸ್ ಮಾಡ್ಕೊಂಬಿಡಿ. ಎಲ್ಲ ಓಕೆ. ಟೆಕ್ಸ್ಟ್ಗೂ ಆ್ಯಂಡ್ ಇದಕ್ಕೂ ಸ್ವಲ್ಪ ಡಿಲೇ ಕ್ರಿಯೇಟ್ ಆಗ್ತಾ ಇದೆ. ಲೈನ್ ಕ್ರಿಯೇಟ್ ಆಗಿ ಆಮೇಲೆ ಟೆಕ್ಸ್ಟ್ ಬರ್ತಾ ಇದೆ. 2 ಒಂದೇ ಸಲ ಬರಬೇಕಂದ್ರೆ ಈ ಲಾಸ್ಟ್ ಕೀ ಫ್ರೇಮ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಸ್ವಲ್ಪ ಹಿಂದಕ್ಕೆ ತೊಗೊಂಡೋಗಿ, ಸೊ ದಟ್ ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಹೇ ವಾಟ್ಸ್ ಗೈಸ್, ನನ್ನ ಹೆಸರು ಸುಮನ್ ಹೋಪ್. ಈ ಒಂದು ಕೋರ್ಸ್ನಲ್ಲಿ ನಾನು ಕಂಪ್ಲೀಟ್ಲಿ ಬೇಸಿಕ್ ಆ್ಯಂಡ್ ಓವರಾಲ್ ಎಲ್ಲ ಲೇಯರಲ್ಲೂ ಸೇರಿಸಿ ನೀವು ಎಲ್ಲೆಲ್ಲಿ ಕೀ ಫ್ರೇಮ್ಸ್ನ ಇಟ್ಟಿದ್ದೀರಾ ಅಂತ ಗೊತ್ತಾಗಬೇಕಂದ್ರೆ ನಿಮ್ಮ ಕೀಬೋರ್ಡಲ್ಲಿ ಯೂನ ಕ್ಲಿಕ್ ಮಾಡಿ. ಸೊ ಓವರಾಲ್ ಎಲ್ಲನೂ ಸೆಲೆಕ್ಟ್ ಮಾಡಿ ನಾನು ಕೀಬೋರ್ಡಲ್ಲಿ ಯೂನ ಕ್ಲಿಕ್ ಮಾಡ್ತೀನಿ. ಯೂನ ಕ್ಲಿಕ್ ಮಾಡಿದ್ರೆ ಓವರಾಲ್ ನಾವೆಲ್ಲೇ ಕೀ ಫ್ರೇಮ್ನ ಇಟ್ಟಿದ್ರು ಅದು ನಮಗೆ ತೋರಿಸುತ್ತೆ. ಸೊ ಸ್ವಲ್ಪ ಆ್ಯನಿಮೇಷನ್ ಸ್ಲೋ ಇದೆ ಅಂದ್ಕೊತೀನಿ, ಸ್ವಲ್ಪ ಫಾಸ್ಟ್ ಮಾಡ್ತೀನಿ ನಾನು. ಸೊ ಈ 2 ಕೀ ಫ್ರೇಮ್ನ ತೊಗೊಂಡು ಸ್ವಲ್ಪ ಮುಂದಕ್ಕೆ ಮಾಡಿ ಇದನ್ನು ಕೂಡ ಸ್ವಲ್ಪ ಮುಂದಕ್ಕೆ ಮಾಡ್ತೀನಿ. ಸೊ ನನ್ನ ಹೆಸರು ಸುಮನ್ ಹೋಪ್. ಈ ಒಂದು ಕೋರ್ಸ್ನಲ್ಲಿ ನಾನು ಕಂಪ್ಲೀಟ್ಲಿ ಸ್ವಲ್ಪ ಡಿಲೇ ಆಗಿದೆ. ಈ ವಿಡಿಯೋ ಎಡಿಟರ್ ಅನ್ನೋದೇನಿದೆ ಅದಷ್ಟನ್ನು ಸೆಲೆಕ್ಟ್ ಮಾಡಿ ಸ್ವಲ್ಪ ಮುಂದಕ್ಕೆ ಮಾಡ್ಕೊತೀನಿ. ನನ್ನ ಹೆಸರು ಸುಮನ್ ಹೋಪ್. ಈ ಒಂದು ಕೋರ್ಸ್ನಲ್ಲಿ ನಾನು ಎಸ್ ಸ್ವಲ್ಪ ಫಾಸ್ಟ್ ಮಾಡ್ತೀನಿ ಆ್ಯನಿಮೇಷನ್ನ. ಹೇ ವಾಟ್ಸ್ ಗೈಸ್, ನನ್ನ ಹೆಸರು ಸುಮನ್ ಹೋಪ್. ಈ ಒಂದು ಕೋರ್ಸ್ನಲ್ಲಿ ನಾನು ಕಂಪ್ಲೀಟ್ಲಿ ಸೊ ಬೇಸಿಕ್ ಕಾನ್ಸೆಪ್ಟ್ ಇದೇನೆ. ಟೆಕ್ಸ್ಟ್ ಲೆಫ್ಟಿಂದ ಬರ್ತಾ ಇದೆ, 2 ಟೆಕ್ಸ್ಟನ್ನು ಮೇಲಿಂದ ಒಂದು ಆ್ಯನಿಮೇಟ್ ಕ್ರಿಯೇಟ್ ಆಗ್ತಿದೆ ಲೈನ್ ಮುಖಾಂತರ. ನೆಕ್ಸ್ಟ್ ಈ 2 ಲೇಯರಲ್ಲಿ 4 ಕೀ ಫ್ರೇಮ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಅದಷ್ಟನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಈಸ್ ಮಾಡಿಬಿಡಿ. ಈಸ್ ಮಾಡಿದ್ರೆ ಈ ಒಂದು ಕೋರ್ಸ್ನಲ್ಲಿ ನಾನು ಇವಾಗ ಒಂದು ಬೇಸಿಕ್ ಲೋವರ್ ಥರ್ಡ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ.
ಇನ್ ಕೇಸ್ ನಿಮ್ಮ ಹತ್ರ ಲೋಗೋ ಏನಾರ ಇತ್ತು ಅಂದರೂ ಸೇಮ್ ವೇ ನೀವು ಇಲ್ಲಿ ಪಕ್ಕದಲ್ಲಿ ಹಾಕೊಬೋದು. ನಿಮ್ಮ ಕಂಪ್ನಿ ಲೋಗೋ ಏನಾರ ಇದೆ ಅಂದ್ರೂ ಸೇಮ್ ಮೆಥಡು ನಾವು ಹೆಂಗೆ ಟೆಕ್ಸ್ಟ್ಗೆ ಆ್ಯನಿಮೇಷನ್ ಕ್ರಿಯೇಟ್ ಮಾಡಿದ್ರಿ ಅದೇ ರೀತಿ ನೀವು ಕ್ರಿಯೇಟ್ ಮಾಡ್ಕೊಬೋದು. ಆ್ಯಂಡ್ ಫಾಂಟ್ ಏನಾರು ಚೇಂಜಸ್ ಇದ್ದರೆ ನೀವು ಇಲ್ಲಿ ಮಾಡ್ಕೊಬೋದು ಕ್ಯಾರೆಕ್ಟರಲ್ಲಿ. ಅದೇ ರೀತಿ ಶೇಪ್ ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು ಇನ್ ಕೇಸ್ ನಿಮ್ಗೆ ಏನಾರ ಬೇರೆ ಕಲರ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಈ ಕಲರ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಬೋದು. ನಿಮಗೆ ಬೇಕಾಗಿರೋವಂಥ ಕಲರ್ನ ನೀವು ಆ್ಯಡ್ ಮಾಡ್ಕೊಬೋದು. ಹೇ ವಾಟ್ಸಪ್ ಗೈಸ್, ನನ್ನ ಹೆಸರು ಸುಮನ್ ಹೋಪ್. ಈ ಒಂದು ಕೋರ್ಸ್ನಲ್ಲಿ ನಾನು ಕಂಪ್ಲೀಟ್ಲಿ ಬೇಸಿಕ್ಕಿಂದ ಹಿಡಿದು ಮತ್ತು ಇದನ್ನು ಎಕ್ಸ್ಪೋರ್ಟ್ ಹೆಂಗೆ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಇದು ಬಹಳ ಸಿಂಪಲ್ಲು. ಹಿಂದ್ಗಡೆ ಏನಿದೆ ಆ ಒಂದು ಲೇಯರ್ನ ನಾವು ಇದುವರೆಗೂ ನೋಡ್ತಾ ಇದ್ದಿದ್ದು ರೆಫರೆನ್ಸ್ಗೆ ಅಷ್ಟೇ. ಈ ಲೇಯರ್ನ ಆಫ್ ಮಾಡಿಬಿಡಿ. ಆಫ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಸ್ಕ್ರೀನಲ್ಲಿ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗ್ತಿರುತ್ತೆ. ಆಡಿಯೋ ಕೂಡ ಆಫ್ ಮಾಡ್ಬೋದು. ನೀವು ಇದನ್ನು ಕ್ಲಿಕ್ ಮಾಡಿ ಆಡಿಯೋ ಆಫ್ ಆಗುತ್ತೆ. ಇದನ್ನು ನಾವು ಎಡಿಟ್ ಮಾಡ್ತಾ ಇರೋವಂಥ ವಿಡಿಯೋ ಮೇಲೆ ಹಾಕಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಬೇಕು ಹೈ ರೆಸಲ್ಯೂಷನಲ್ಲಿ. ಸೊ ಬಹಳ ಸಿಂಪಲ್ಲು. ಕಾಂಪೋಸಿಷನ್ ಆ್ಯಡ್ ಟು ರೆಂಡ್ ಕ್ಯೂ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಔಟ್ಪುಟ್ ಮಾಡ್ಯೂಲ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕ್ವಿಕ್ ಟೈಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ RGB ಆ್ಯಂಡ್ ಆಲ್ಫಾ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಓಕೆ. ಆ್ಯಂಡ್ ಔಟ್ಪುಟ್ 2 ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಿಮ್ಮ ಡೆಸ್ಕ್ಟಾಪಲ್ಲಿ ಎಲ್ಲಿ ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಲ್ಲಿ ಲೊಕೇಟ್ ಮಾಡಿ. ನೆಕ್ಸ್ಟು ರೆಂಡರ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ಲಿ ಆಲ್ಫಾ ಚಾನಲ್ ಎಕ್ಸ್ಪೋರ್ಟ್ ಆಗ್ತಿದೆ. ಇವಾಗ ಆಲ್ಫಾ ಚಾನಲ್ ಅಂತ ಹೇಳಿದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ ವಿಡಿಯೋದಲ್ಲಿ. ಫೋಟೋದಲ್ಲಿ PNG ಅಂತ ಹೇಳ್ತೀವಲ್ಲ ಅದೇ ರೀತಿ ಆಲ್ಫಾ ಚಾನಲ್, ಇನ್ ವಿಡಿಯೋ ಆಲ್ಫಾ ಚಾನಲ್ ಅಂತ ಹೇಳ್ತೀವಿ. ಇದನ್ನು ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ನಿಮ್ಮ ಎಡಿಟಿಂಗ್ ಸಾಫ್ಟ್ವೇರ್ ಯಾವುದ್ರಲ್ಲಿ ಯೂಸ್ ಮಾಡ್ತೀರೋ ಆ ಒಂದು ಸಾಫ್ಟ್ವೇರ್ಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾದ ಸಾಲಿಡ್ ಲೇಯರ್ ಇರಲ್ಲ, ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ದಟ್ ನೀವು ನಿಮ್ಮ ಪ್ರಾಜೆಕ್ಟ್ಸಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಇದೊಂದು ಮೆಥಡ್ ಆಫ್ ಕ್ರಿಯೇಟಿಂಗ್ ಲೋವರ್ ಥರ್ಡು.